ಕಸದ ತೊಟ್ಟಿಯಲ್ಲಿ ಸಾಲದ ಪ್ರಮಾಣ ಪತ್ರಗಳು ಇದೆ. ಮಂಡೂರು ಪೋಸ್ಟ್ ಆಫೀಸ್ ಬಳಿ ಕಸದ ತೊಟ್ಟಿಯಲ್ಲಿ ದಾಖಲೆ ಪತ್ರಗಳು ಸಿಕ್ಕಿದ್ದು ಸಾಲ ಮನ್ನಾ ಪತ್ರ, ಚೆಕ್ ಬುಕ್, ಆಧಾರ್ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಕಸದ ತೊಟ್ಟಿಯಲ್ಲಿ ಸಾಲದ ಪ್ರಮಾಣ ಪತ್ರಗಳಿವೆ. ಮಂಡೂರು ಪೋಸ್ಟ್ ಆಫೀಸ್ ಬಳಿ ಕಸದ ತೊಟ್ಟಿಯಲ್ಲಿ ದಾಖಲೆ ಪತ್ರಗಳು ಕೂಡ ಸಿಕ್ಕಿದ್ದು ಸಾಲ ಮನ್ನಾ ಪತ್ರ ಆಗಿರ್ಬೋದು, ಚೆಕ್ ಬುಕ್ ಆಗಿರ್ಬೋದು, ಆಧಾರ್ನ ದಾಖಲೆಗಳು ಕೂಡ ಈಗ ಕಸದ ಬುಟ್ಟಿಯಲ್ಲಿ ಪತ್ತೆಯಾಗಿದೆ. ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯ ಮಂಡೂರಿನಲ್ಲಿ ರೈತರಿಗೆ ಸಿಗಬೇಕಾದಂತಹ ಸಾಲ ಮನ್ನಾ ಪತ್ರಗಳು ತೊಟ್ಟಿ ಪಾಲಾಗಿದೆ. ಅಂಚೆ ಕಚೇರಿ ಸಿಬ್ಬಂದಿಯೇ ಕಸದ ತೊಟ್ಟಿಗೆ ಎಸೆದಿರುವ ಅನುಮಾನಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂದ್ ಕಡೆ ರೈತರ ವಿಳಾಸಕ್ಕೆ ಸರಿಯಾಗಿ ದಾಖಲೆಯನ್ನ ತಲುಪಿಸದ ಆರೋಪ ಕೂಡ ಈಗ ಕೇಳಿ ಬಂದಿದ್ದು ಅಂಚೆ ಕಚೇರಿ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರು ಕೆಂಡಾಮಂಡಲವಾಗಿದ್ದಾರೆ. ಆವಲಹಳ್ಳಿ ಮಂಡೂರು ಅಧಿಕಾರಿಗಳ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಜಿಲ್ಲಾ ಪಂಚಾಯತಿಯಿಂದ ಬಂದಿರೋದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಕೆಲಸಕಾರ ಬಿಟ್ಟು ಅಲ್ಲಿ ಬೇಕು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ಯಾಮ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಈಗ ಕಸದ ತೊಟ್ಟಿಯಲ್ಲಿ ಈ ರೀತಿಯಾಗಿ ಆಧಾರ್ ದಾಖಲೆಗಳಾಗಿರ್ಬೋದು, ಬೇರೆ ಬೇರೆ ದಾಖಲೆಗಳನ್ನ ಹಾಕೋದ್ರ ಮೂಲಕ ಯಾವ ರೀತಿಯಾಗಿ ಈಗ ಜನರನ್ನ ಒಂದು ಮೋಸ ಮಾಡುವಂತಹ, ಪಾಪ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ? ಏನಂತಂದ್ರೆ ಈ ಒಂದು ಏನು ಬೆಂಗಳೂರು ಪೂರ್ವ ತಾಲೂಕಿನ ಮಂಡೂರಿನ ಒಂದು ಇದರಲ್ಲಿ ಮಂಡೂರು ಪೋಸ್ಟ್ ಆಫೀಸು ಮತ್ತೆ ಅದಕ್ಕಿಂತ ದೊಡ್ಡ ಒಂದು ಪೋಸ್ಟ್ ಆಫೀಸ್ ಆಗಂತ ಆವಲಹಳ್ಳಿ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳ ಮತ್ತು ಅಧಿಕಾರಿಗಳ ಮಧ್ಯದಿಂದ ಒಂದು ವೈಮನಸ್ಸು ಏನಿದೆ, ಅದರಿಂದಾಗಿ ಸಾಮಾನ್ಯ ಜನರಿಗೆ ಏನು ತಲುಪಬೇಕಾಗಿತ್ತು, ಬೆಳೆ ಸಾಲ ಮನ್ನಾದ ಪೋಸ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅದೇ ಮತ್ತಿತರ ಬ್ಯಾಂಕಿಗೆ ಸಂಬಂಧಪಟ್ಟಂತ ಚೆಕ್ ಬುಕ್ ಇರುವಂತದ್ದು, ಈ ತರದೆಲ್ಲ ಒಂದು ಏನು ಪೋಸ್ಟ್ ಏನಿದೆ ಅದೆಲ್ಲನೂ ಇವತ್ತು ಈ ಒಂದು ಮಂಡೂರು ಪೋಸ್ಟ್ ಆಫೀಸಿನ ಪಕ್ಕದಲ್ಲಿರುವಂತಹ ಒಂದು ಟ್ರ್ಯಾಕ್ಟರ್ನ ಕಸದ ಗಾಡಿಯಲ್ಲಿ ಒಂದು ಪತ್ತೆಯಾಗಿದೆ. ಇದು ಸಂಬಂಧಪಟ್ಟಂಗೆ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೋಸ್ಟ್ ಆಫೀಸ್ನವರು ಹೇಳ್ತು ಅಂತಂದ್ರೆ ದೊಡ್ಡಹಳ್ಳಿ ಏನು ಆವಲಹಳ್ಳಿ ಪೋಸ್ಟ್ ಆಫೀಸ್ ಅವರು ಹೇಳ್ತು ಅಂತಂದ್ರೆ ಇದು ಮಂಡೂರು ಪೋಸ್ಟ್ ಆಫೀಸ್ ಅವ್ರ ಕೆಲಸ ಅಂತ ಹೇಳ್ತಾರೆ. ಮಂಡೂರು ಪೋಸ್ಟ್ ಆಫೀಸ್ ಅವ್ರನ್ನ ಕೇಳಿದ್ರೆ ಆವಲಹಳ್ಳಿ ಪೋಸ್ಟ್ ಆಫೀಸ್ ಅವ್ರ ಕೆಲಸ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಪೋಸ್ಟ್ ಆಫೀಸ್ನ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಸಂಬಂಧಪಟ್ಟಂಗೆ ಸೂಕ್ತ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಇದು ಇವರಿಬ್ಬರ ಮಧ್ಯದಲ್ಲಿ ಇರುವಂತಹ ಜಗಳದಿಂದಾಗಿ ಸಾಮಾನ್ಯ ಜನರಿಗೆ ತಲುಪಬೇಕಾದಂತಹ ಪೋಸ್ಟ್ಗಳು ಈ ರೀತಿ ಏನು ಕಸದ ತೊಟ್ಟಿಗೆ ಎಸೆಯುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಆಕ್ರೋಶನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧಪಟ್ಟಂಗೆ ಸಮಗ್ರ ತನಿಖೆಗೂ ಕೂಡ ಅವರು ಆಗ್ರಹವನ್ನ ಪಡಿಸಿದ್ದಾರೆ. ಯಾಕಂದ್ರೆ ಆಧಾರ್ ಕಾರ್ಡ್ ಅನ್ನು ಒಂದು ತಗೊಬೇಕು ಅಂದ್ರೆ ಸುಮಾರು 2 ರಿಂದ 3 ತಿಂಗಳುಗಳ ಕಾಲ ಬೇಕಾಗುತ್ತೆ. ಅದೇ ರೀತಿ ಬೆಳೆ ಸಾಲ ಮನ್ನಾ ಅನ್ನೋದು ಕೂಡ ರೈತರ ವಿಚಾರದಲ್ಲಿ ಬಹಳ ಪ್ರಮುಖವಾಗಿರುತ್ತೆ. ಈ ತರ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾದಂತಹ ಪೋಸ್ಟ್ ರೀತಿ ಕಸದ ತೊಟ್ಟಿಗೆ ಎಸೆಯುವಂತದ್ದು ಎಷ್ಟು ಸರಿ ಅನ್ನೋ ಒಂದು ಆಕ್ರೋಶ ಕೂಡ ಸಾರ್ವಜನಿಕರಲ್ಲಿ ಇದರಲ್ಲಿ ಸರಿಯಾದಂತಹ ದಾಖಲೆಗಳು ಅಥವಾ ಸರಿಯಾದಂತಹ ಅಡ್ರೆಸ್ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ತರ ಆಗಿದೆಯಾ ಹೇಗೆ ಅಂತ? ಇಲ್ಲ, ಇದು 2 ಪೋಸ್ಟ್ ಆಫೀಸ್ಗಳ ಅಧಿಕಾರಿಗಳ ಮಧ್ಯೆ ವೈಮನಸ್ಯದಿಂದಾಗಿ ಒಬ್ರು ಮೇಲೆ ಒಬ್ರು ಒಂದು ಗೂಟ ಕೊಡಿಸುವಂತ ಕೆಲಸ ಮತ್ತೆ ಬೇರೆಯವರಿಗೆ ಕೆಟ್ಟ ಹೆಸರು ಬರುವಂತ ಒಂದು ಸಂಚಿನಿಂದ ಈ ಒಂದು ಜನರಿಗೆ ಸಂಬಂಧಪಟ್ಟಂತ ಪೋಸ್ಟ್ ಗಳನ್ನ ಕಸದ ತೊಟ್ಟಿಗೆ ಎಸೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರು ಮತ್ತೆ ಅಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಮಂಡೂರು ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಕಿಡಿಕಾರಿದ್ದಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಈ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟಂತವರಿಗೆ ಈ ಪೋಸ್ಟ್ ನ ತಲುಪಿಸುವಂತ ವ್ಯವಸ್ಥೆನ ಪೋಸ್ಟ್ ಆಫೀಸ್ ಮಾಡಬೇಕು. ಅವರ ನಿರ್ಲಕ್ಷ್ಯಕ್ಕೆ ಈ ರೀತಿ ಸಾಮಾನ್ಯ ಜನರು ಕಷ್ಟಪಡ್ತಾರೆ, ಸರಿಯಲ್ಲ ಅನ್ನೋ ಒಂದು ಆಕ್ರೋಶ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಶ್ಯಾಮ್ ಡೀಟೇಲ್ಸ್ಗೆ.